Hello everyone, welcome to Sanmarga classes. Let us see question number 28 of chapter Work and Energy. What is potential energy? Write the expression that describes potential energy. Potential energy andre ಏನು? The energy possessed by a body due to its changing position or shape is called potential energy. See, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಈಗ ಇಲ್ಲಿ ಕೊಟ್ಟಿರೋ ಇಲಿಸ್ಟ್ರೇಷನ್ ನೋಡೋಣ. ರಬ್ಬರ್ ಬ್ಯಾಂಡ್ ಅನ್ನ ಜಗ್ಗಿ ಹಿಡ್ಕೊಂಡಿದ್ದಾರೆ, ಸ್ಟ್ರೆಚ್ ಮಾಡಿದ್ದಾರೆ. ಒರಿಜಿನಲ್ ರಬ್ಬರ್ ಬ್ಯಾಂಡ್ ಶೇಪ್ ಇತ್ತು, ಏನಿತ್ತು? ಮೇ ಬಿ ಸರ್ಕಲ್ ಶೇಪ್ ಅಲ್ಲಿ. ಈಗ ಜಗ್ಗಿ ಹಿಡ್ಕೊಂಡಿದ್ದಾರೆ, ಶೇಪ್ ಅನ್ನ ಚೇಂಜ್ ಮಾಡಿದ್ದಾರೆ. ಹಾಗಿದ್ರೆ ಅಲ್ಲಿ ಎನರ್ಜಿ ಸ್ಟೋರ್ ಆಗಿದೆ. ಇಟ್ ಈಸ್ ಸ್ಟೋರ್ಡ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಏನಿದೆ? ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ತೀವಿ. The energy possessed by a body due to its changing position or shape is called potential energy. ಅದನ್ನ potential energy ಅಂತ ಕರಿತೀವಿ. ಈಗ this is potential energy. ನೀವು ಬಿಲ್ಲು ಬಾಣ ಬಿಡೋದನ್ನ ನೋಡಿರ್ತೀರಾ ಅಲ್ವಾ? ಬಿಲ್ಲು ಬಾಣ ಹೇಗ್ ಬಿಡ್ತಾರೆ? ಬಾಣ ಹಾಕೊಂಡು ಬಿಲ್ಲನ್ನ, ಆ ಥ್ರೆಡ್ ಏನಿರುತ್ತಲ್ಲ ಅದನ್ನ ಜಗ್ಗಿ ಹಿಡಿತಾರೆ. ಸೊ ದೇ ಸ್ಟೋರ್ಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಎನರ್ಜಿಯನ್ನ, ಆ ಶೇಪ್ ಏನಿದೆ, ಥ್ರೆಡ್ ಶೇಪ್ ಏನಿದೆ ಅದನ್ನ ಚೇಂಜ್ ಮಾಡ್ತಿದ್ದಾರೆ, ಅಥವಾ ಅದ್ರ ಪೊಸಿಷನ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ಈಗ ಬಿಟ್ಟ ತಕ್ಷಣ ಪೊಟೆನ್ಷಿಯಲ್ ಎನರ್ಜಿ ಇರುವಂತದ್ದು ಕೈನೆಟಿಕ್ ಎನರ್ಜಿ ಆಗಿ ಮುಂದೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಡ್ಯೂ ಟು ಇಟ್ಸ್ ಚೇಂಜ್ ಇನ್ ಪೊಸಿಷನ್ ಆರ್ ಶೇಪ್. ಅದ್ರ ಪೊಸಿಷನ್ ಅಥವಾ ಶೇಪ್ ಇಂದ ಬರುವಂತದ್ದು. ಆ ಎನರ್ಜಿಯನ್ನ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. The expression that describes potential energy of a body is EP. EP is potential energy, M into G into H. M is mass of the body. G is acceleration due to gravity. Acceleration due to gravity. And H is height. ಎಷ್ಟು ಹೈಟ್ ಅಲ್ಲಿ ಇದೆ? ಸೊ ಎಮ್ ಇಂಟು ಜಿ ಇಂಟು ಎಚ್ ಅಂತ ಹೇಳ್ತೀವಿ. ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಥ್ಯಾಂಕ್ ಯು.